ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿಯ ಕೆಂಪೇಗೌಡನ ಕೊಪ್ಪಲು ಗ್ರಾಮದಲ್ಲಿ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆ ನಡೆಯಿತು. ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿಯ ಕೆಂಪೇಗೌಡನ ಕೊಪ್ಪಲು ಗ್ರಾಮದಲ್ಲಿ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆ ನಡೆಯಿತು. ಕೆಂಪೇಗೌಡನ ಕೊಪ್ಪಲಿನ ಕಾಲಭೈರವೇಶ್ವರ ಗುಬ್ಬಿ ಬಾಯ್ಸ್ ಹಾಗೂ ಗ್ರಾಮಸ್ಥರು ಈ ಸ್ಪರ್ಧೆ ಆಯೋಜನೆ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಪ್ರತಿಧ್ವನಿ ವೇದಿಕೆ ತಾಲೂಕು ಅಧ್ಯಕ್ಷ ಕೇತುಪುರ ಶಿವಕುಮಾರ್ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಇಂತಹ ಗ್ರಾಮೀಣ ಕ್ರೀಡೆಗಳು ಆಗಾಗ ನಡೆಯಬೇಕು. ಜೊತೆಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ಸೋಲು ಗೆಲುವುಗಳನ್ನು ಆರೋಗ್ಯಕರವಾಗಿ ಸ್ವೀಕರಿಸಬೇಕು ಅಂತ ಕರೆ ನೀಡಿದರು. ಕೆಂಪೇಗೌಡನ ಕೊಪ್ಪಲು ಗ್ರಾಮಸ್ಥರ ಸಹಯೋಗ ಹಾಗೂ ಶ್ರೀ ಕಾಳಭೈರೇಶ್ವರ ಗೆಳೆಯರ ಬಳಗ ಹಾಗೂ ಗುಬ್ಬಿ ಬಾಯ್ಸ್ ಹಾಗೂ ರೈತರ ಸಹಕಾರದೊಂದಿಗೆ ಈ ದಿನ ಕೆಂಪೇಗೌಡನ ಕೊಪ್ಪಲಲ್ಲಿ ರಾಜ್ಯ ಮಟ್ಟದ ಜೋಡಿ ಹೆಸರಿನ ಗಾಡಿ ಓಟದ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದು ಎಲ್ಲ ಯಶಸ್ವಿಯಾಗಿ ನಡೀತಿದೆ. ಈ ಕಾರ್ಯಕ್ರಮಕ್ಕೆ ಅಲ್ಲಿ ಹಲವು ಹಿರಿಯ ಗಣ್ಯರು ಬಂದು ಶುಭವನ್ನು ಹಾರೈಸಿದ್ದಾರೆ. ಹಾಗೆ ಕೆಂಪೇಗೌಡನ ಕೊಪ್ಪಲ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಕಾಳಭೈರೇಶ್ವರ ಸ್ವಾಮಿಯವರ ಆಶೀರ್ವಾದದೊಂದಿಗೆ ಯಶಸ್ವಿಯಾಗಿ ರೈಸ್ ನಡೀತಿದೆ. ಇಲ್ಲಿ ಬಂದಿರತಕ್ಕಂಥ ಗ್ರಾಮೀಣ ಕ್ರೀಡೆಗೆ ಉತ್ತೇಜನ ಕೊಡ್ತಕ್ಕಂಥ ಎಲ್ಲ ರೈತರು ಕೂಡ ಯಶಸ್ವಿಯಾಗಿ ರೈಸ್ ನಡೀಲಿ ಅಂತ ಶುಭವನ್ನು ಹಾರೈಸಿದ್ದಾರೆ. ಇಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯ ಶ್ರೇಯಸ್ಸು ಎಲ್ಲ ರೈತರಿಗೂ ಸಲ್ತಕ್ಕಂಥದ್ದು. ಹಾಗೆ ಏನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಕೆಂಪೇಗೌಡನ ಗ್ರಾಮಸ್ಥರು ಹಾಗೂ ಕಾಳಭೈರೇಶ್ವರ ಗೆಳೆಯರ ಬಳಗ ಗುಬ್ಬಿ ಬಾಯ್ಸ್ ಇಲ್ಲಿ ಎಲ್ಲ ಸಹಕಾರವನ್ನು ತಗೊಂಡು, ಹಾಗೆ ಮಾಧ್ಯಮ ಮಿತ್ರರು, ಆರಕ್ಷಕ ಸಿಬ್ಬಂದಿ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪಂದ್ಯದಲ್ಲಿ ಯಾರು ಸೋಲಿ ಗೆಲ್ಲಿ, ಯಾರು ಅನ್ಯತಾ ಭಾವಿಸ್ತಂತೆ ಎಲ್ಲರೂ ಗೆದ್ದಂತೆ ಮುಂದಿನ ಪಂದ್ಯಗಳಲ್ಲಿ ಸೋಲೆ ಗೆಲುವಿನ ಮೆಟ್ಲಾಗಿರುತ್ತೆ ಅಂತ ಶುಭವನ್ನು ಹಾರೈಸ್ತಾ ಈ ಕಾರ್ಯಕ್ರಮದಲ್ಲಿ ನೆರೆದಂಥ ಎಲ್ಲರಿಗೂ ಕೂಡ ವಂದನೆಗಳನ್ನು ಹೇಳ್ತಾರೆ.